ಇವತ್ತು ಶಿವಮೊಗ್ಗ ಗ್ರಾಮಾಂತರ ಭಾಗದ ವಿಶೇಷವಾಗಿ ಹೊಳೆಹೊನ್ನೂರು ಹೋಬಳಿಯ ಸಿದ್ದಾಪುರ, ಆಗರದಹಳ್ಳಿ, ತಡಸ, ಕುಡುಂಬಟ್ಟೆ, ಮೈದೊಳ್ಳು, ಮಲಗೇನಹಳ್ಳಿ, ಇಟ್ಗೆಹಳ್ಳಿ, ಕುಡುಂಬಟ್ಟೆ, ತಿಕ್ಕೇನಹಳ್ಳಿ, ಆನ್ವೇರಿ, ವಡೇರಪುರ, ಆಗರದಹಳ್ಳಿ, ಸೈದರಕಲ್ಲಹಳ್ಳಿ, ಆದ್ರಿಹಳ್ಳಿ, ಈ ರೀತಿ ವಿಶೇಷವಾಗಿ ತಡಸ, ಹಂಚಿನ ಸಿದ್ದಾಪುರ, ಚಂದನಕೆರೆ, ಬೊಮ್ಮನಕಟ್ಟೆ, ಕಲ್ಲಾಪುರ, ಕೋಡಿಹಳ್ಳಿ, ಅರಕೆರೆ, ದಾನವಾಡಿ, ಈ ರೀತಿ ಕಾಡಂಚಿನ ಕೆಲವು ಗ್ರಾಮಗಳಲ್ಲಿ ಒಂದು ಅರಣ್ಯ ಇಲಾಖೆಯವರ ದೌರ್ಜನ್ಯ ತುಂಬ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇವತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು, ಯಾವುದೇ ಪಕ್ಷದವರು, ರೈತ ಸಂಘಟನೆಯವರು ಎಲ್ಲರೂ ಸೇರಿ ಇವತ್ತು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಹಾಕ್ಕೊಂಡಿದ್ದೀವಿ. ಅದು ಬಗರುಕುಂ ಸಾಗುವಳಿ ಮತ್ತು ಶರಾವತಿ ಮುಳುಗಡೆ ರೈತರ ಹಿತರಕ್ಷಣಾ ಸಮಿತಿ ಅಂತ ಹೇಳಿಬಿಟ್ಟು ಒಂದು ಸಮಿತಿನೂ ಕೂಡ ಮಾಡಿದ್ದೀವಿ. ಅಲ್ಲಿ ಭಾಳ ಮುಖ್ಯವಾಗಿ ಶರಾವತಿಯಿಂದ ನೀರು ಮುಳುಗಡೆಯಾಗಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅವರಿಗೆ 56ನೇ ಇಸ್ವಿಯಲ್ಲಿ ಸಾಗರ ಭೂಸ್ವಾಧೀನಾಧಿಕಾರಿ ಅವರಿಗೆ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶಕ್ಕೆ ನೀವು 10 ಎಕರೆ, ನಿಮಗೆ 4 ಎಕರೆ, 5 ಎಕರೆ ಮಂಜೂರು ಮಾಡಿದ್ದೀವಿ. ಆ ಜಮೀನನ್ನು ಇಂಥ ಗ್ರಾಮದ ಇಂಥ ಸರ್ವೆ ನಂಬರ್ನಲ್ಲಿ ನೀವು ಸಾಗುವಳಿ ಮಾಡಿ 3ವರ್ಷದೊಳಗಡೆ ಭದ್ರಾವತಿ ತಹಸೀಲ್ದಾರಿಂದ ಸಾಗುವಳಿ ಹಕ್ಕುಪತ್ರ ಪಡಿತಕ್ಕದ್ದು ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಒಂದಿಷ್ಟು ಅಶೋಕ್ ನಗರ, ಕೆಲ ಕಡೆ ಭಾಳ ಕಡೆ ಅದೊಂದು ಕಾಪಿ ಕೊಡಬೇಕಾಗಿತ್ತು. ಆದ್ರೂ ಇರಲಿ ಅದನ್ನು ಜೆರಾಕ್ಸ್ ಮಾಡಿಸಿದರೆ ಎಲ್ಲರಿಗೂ ಕೊಡ್ಬೋದಾಗಿತ್ತು. ಆಮೇಲೆ ಅವರಿಗೆ ಇಷ್ಟು ವರ್ಷ 56ರಲ್ಲಿ ಅವರಿಗೆ ಸ್ವಾಧೀನಾಧಿಕಾರಿ ಪತ್ರ ಕೊಟ್ಟಿದ್ದಾರೆ, 58ರಿಂದ ಸಾగు ಮಾಡಿದ್ದಾರೆ, 60ನೇ ಇಸ್ವಿ ಒಳಗಡೆ ತಹಸೀಲ್ದಾರಿಂದ ಹಕ್ಕುಪತ್ರ ತಗೊಂಡಾರೆ. 65 ವರ್ಷ ಆಗಿದೆ. ಈಗ 65 ವರ್ಷ ಆಗಿ ತೋಟ ಕಟ್ಕೊಂಡಿದ್ದಾರೆ, ಮನೆ ಕಟ್ಟಿದ್ದಾರೆ, ಎಲ್ಲ ಭಾಳ ಕಟ್ಕೊಂಡಿದ್ದಾರೆ ಅಲ್ಲಿ. ಈಗ ಅವರಿಗೆ ನಮ್ಮ ಮಾವಿನಕಟ್ಟೆ ಹೊರಳ್ಳಿಯ ಅರಣ್ಯಾಧಿಕಾರಿಗಳು ಎಸಿಗೆ ಇದು ನಮ್ಮ ಅರಣ್ಯದಲ್ಲಿದ್ದಾರೆ, ಇವ್ರನ್ನ ಖಾತೆಗಳನ್ನು, ಪಾಣಿಗಳನ್ನು ವಜಾ ಮಾಡಬೇಕು ಅಂತ ಹೇಳಿಬಿಟ್ಟು ದೂರು ಸಲ್ಲಿಸಿದ್ದಾರೆ ಅಸಿಸ್ಟೆಂಟ್ ಕಮಿಷನರಿಗೆ. ಅದ್ರ ಮೇಲೆ ಈಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ. ಅಸಿಸ್ಟೆಂಟ್ ಕಮಿಷನರು ಪೂರ್ತಿ ಜನಕ್ಕೆ ವಲಯ ಅರಣ್ಯಾಧಿಕಾರಿಗಳು, ಶಾಂತಿಸಾಗರ ವಾದಿಗಳು, ಪ್ರತಿವಾದಿಗಳು ಹೆಸರುಗಳು ಈಗ AC ಆಫೀಸ್ನಲ್ಲಿ ದೂರು ಕೊಟ್ಟಿದ್ದಾರೆ. ಅವ್ರಿಗೆ ಹೋಗಿ ಭೇಟಿ ಮಾಡಿದವ್ರು ಹೇಳ್ತಾರೆ ಅರಣ್ಯದಾಗಿದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ, ವಜಾ ಮಾಡಬೇಕಾಗತ್ತೆ ಅನ್ನೋ ಮಾತು ಯಾರು AC ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಅಲ್ಲಿ ಸರ್ಕಾರ ಯಾರು ಕೊಟ್ಟಿದ್ದಿದು? ಇದು ಬಗರುಕುಮ್ಮು ತಾನಾಗೇ ರೈತ ಹೋಗಿ ಸಾಗುವಳಿ ಮಾಡಿರ್ತಕ್ಕಂಥ ಭೂಮಿ ಅಲ್ಲ. ಅವರು ಸರ್ಕಾರನೇ ಅಧಿಕೃತವಾಗಿ ಇಂಥ ಸರ್ವೆ ನಂಬರ್ನಲ್ಲಿ ನೀವು ಹೋಗಿ ಸಾగు ಮಾಡ್ಕೊಂಡು ಸಾಗುವಳಿ ಚೀಟಿ ತಗೊಳ್ರಿ ಅಂತ ಹೇಳಿದಂಥ ಜಮೀನು. ಇಂಥವ್ರಿಗೆ ಇವತ್ತು ದೇಶಕ್ಕೆ ಬೆಳಕು ಕೊಟ್ಟವ್ರಿಗೆ ಇವತ್ತು ಅವ್ರನ್ನ ಒಕ್ಕಲೆಬ್ಬಿಸ್ತಾರೆ ಅಂತ ಹೇಳಿದರೆ, ಈಗ ಪಾಣಿ ಎಲ್ಲ ರದ್ದಾಯಿತು ಅಂದರೆ ಸಾಲ ವಗೈರೆ ನಿಂತೋಗುತ್ತೆ, ಅವ್ರ ವ್ಯವಹಾರ ನಿಂತೋಗುತ್ತೆ, ಮುಂದೆ ಅವರು ಕೋರ್ಟ್ ಮೆಟ್ಲೆಟ್ಕೊಂಡು ಅಲ್ದಾಡ್ಬೇಕಾಗತ್ತೆ. ಆದ್ದರಿಂದ ಇದು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣನೆ ತಗೊಳ್ಬೇಕು. ಮತ್ತು ಕೇಂದ್ರ ಸರ್ಕಾರನೂ ಪರಿಗಣನೆ ತಗೊಂಡು ಈ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಹಾಲಿ ದಾವೆ ಇದೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಆಮೇಲೆ ಇನ್ನೊಂದು ಇದ್ರ ಜೊತೆಗೆ ಸ್ಥಳೀಯವಾಗಿ ಕಂದಾಯ ಭೂಮಿ, ಮೊದಲೆಲ್ಲ ಕಂದಾಯ ಭೂಮಿ ಅಂತಿತ್ತು. ಕಂದಾಯ ಭೂಮಿ ಆದಾಗ ತಹಸೀಲ್ದಾರು ಹಕ್ಕುಪತ್ರ ಕೊಟ್ಟಿದ್ದಾರೆ, ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಖಾತೆ ಪಾಣಿ ಮಾಡಿದ್ದಾರೆ, ಪೋಡ್ ಮಾಡಿದ್ದಾರೆ, ಎಲ್ಲ ಅನುಭವದಲ್ಲಿದ್ದಾರೆ ಯಾರು ಭಾಳಷ್ಟು ಜನ ರೈತರು. ಈಗ ಅದನ್ನು ಅರಣ್ಯ ಅಂತ ಮಾಡಿದ್ದಾರೆ. ಯಾರು ಅರಣ್ಯ ಇಲಾಖೆಯವರು ನಮ್ಮದು ಅಂತ ಮಾಡಿದ್ದಾರೆ ಆ ಜಮೀನಿಗೆಲ್ಲನೂ ಕೂಡ. ಇದು ಕೂಡ ಅರಣ್ಯ ಅಂತ, ಆವಾಗ ಅರಣ್ಯ ಅಂತ ಗೊತ್ತಿರಲು ಅರಣ್ಯ ಅಂತ ಕೊಟ್ಟರಲ್ಲ ಇವರು. ಈಗ ಬೇರೆ ಸಾಗುವಳಿ ಮಾಡಿರೋದು ಅರಣ್ಯ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಮಾವಿನಕಟ್ಟೆ ವಲಯ ಅರಣ್ಯಾಧಿಕಾರಿಗಳು, ಮಾವಿನಕಟ್ಟೆ ವಲಯ ಅರಣ್ಯಾಧಿಕಾರಿಗಳು ಈ ಭಾಗದ ವ್ಯಾಪ್ತಿಯಲ್ಲಿ ಅಳತೆ ಮಾಡೋಕ್ಕೆ ಬರೋದು, ಕಲ್ಲು ಹಾಕಕ್ಕೆ ಬರೋದು, ಆಮೇಲೆ JCB ತಂದು ಬರೋದು, ತೋಟನ ಧ್ವಂಸ ಮಾಡೋದು, ಕಟ್ ಮಾಡೋದು, ಈ ರೀತಿ ಭಾಳ ಒಂಥರ ದುಂಡಾವರ್ತನೆ ಥರ ಮಾಡ್ತಾಯಿದ್ದಾರೆ. ನಾವು ಅರಣ್ಯ ಇಲಾಖೆಯವರಿಗೆ
ಮತ್ತು ಕಂದಾಯ ಇಲಾಖೆಯವರು ಏನು ನೋಟಿಸ್ ಕೊಟ್ಟಿದ್ದಾರೆ ಈ ನೋಟಿಸ್ ಪ್ರಕಾರ ರದ್ದು ಮಾಡಬಾರ್ದು ಅಂಥೇಳಿ 21ನೇ ತಾರೀಕು ಶುಕ್ರವಾರ ರಂಗಪ್ಪ ಸರ್ಕಲ್ಲಿಗೆ ಎಲ್ಲ ಭಾಗದ ರೈತರು ಕೂಡ ಹೆಚ್ಚು ಕಮ್ಮಿ ಒಂದು 4,000 ಜನ ಸೇರ್ಬೋದು ಅಂತ ಇದೆ. ಅಲ್ಲಿಂದ ಮೆರವಣಿಗೆ ಹೋಗಿ ತಹಸೀಲ್ದಾರಿಗೆ ಮನವಿ ಕೊಟ್ಟು ಅಲ್ಲಿಂದ DFO ಆಫೀಸ್ಗೆ ಹೋಗಿ DFO ಆಫೀಸ್ನಲ್ಲಿ ಮನವಿ ಕೊಟ್ಟು ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗದ ರೈತರು ಬರಬೇಕು ಅಂಥೇಳಿ ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡ ನಾವಿಲ್ಲಿ ಹೆಸರು ಹಾಕಿದ್ದೀವಿ ಕೆಳಗಡೆ, ಅವರೆಲ್ಲರೂ ಕೂಡ ಭಾಗವಹಿಸ್ತೀವಿ ಅಂಥೇಳಿ ಒಪ್ಕೊಂಡಿದ್ದಾರೆ. ಅವರು ಆ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭದ್ರಾವತಿಗೆ ಬರಬೇಕು ಅಂಥೇಳಿ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ.